ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ. ಫ್ರೆಂಡ್ಸ್, ನಾವು RPF ಕಾನ್ಸ್ಟೇಬಲ್ ಮತ್ತು SI ಎಕ್ಸಾಮ್ನ GKಗೆ ಸಂಬಂಧಪಟ್ಟ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಸೀರೀಸ್ನ ಮಾಡ್ತಾ ಇದ್ವಿ. ಇದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಸೀರೀಸ್ಗೆ ಸಂಬಂಧಪಟ್ಟ ಹಾಗೆ 9ನೇ ವಿಡಿಯೋ. ಹಿಂದಿನ 8 ವಿಡಿಯೋಗಳನ್ನ ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಪ್ರಶ್ನೆ, ಚೀನಾದ ಉಪಗ್ರಹ ಉಡಾವಣಾ ಸಂಸ್ಥೆ ಯಾವುದು? ಆಪ್ಷನ್ ಎ ಇಸ್ರೋ, ಆಪ್ಷನ್ ಬಿ ನಾಸಾ, ಆಪ್ಷನ್ ಸಿ ಜಾಕ್ಸ್, ಆಪ್ಷನ್ ಡಿ CNSA. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಡಿ CNSA. ನೋಡಿ, ಪ್ರಮುಖ ದೇಶಗಳ ಉಪಗ್ರಹ ಉಡಾವಣಾ ಸಂಸ್ಥೆಗಳು. ಮೊದಲನೇದು ಭಾರತದ ಉಪಗ್ರಹ ಉಡಾವಣಾ ಸಂಸ್ಥೆ ಇಸ್ರೋ ಅಂದರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಅಂತ. ನೆಕ್ಸ್ಟ್ ಎರಡನೇದು ಅಮೇರಿಕಾದ ಉಡಾವಣಾ ಉಪಗ್ರಹ ಸಂಸ್ಥೆ ನಾಸಾ ಅಂದರೆ ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್. ನೆಕ್ಸ್ಟ್ ಚೀನಾದ ಉಪಗ್ರಹ ಉಡಾವಣಾ ಸಂಸ್ಥೆ CNSA ಅಂದರೆ ಚೀನಾ ನ್ಯಾಷನಲ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಅಂತ. ನೆಕ್ಸ್ಟ್ ರಷ್ಯಾದ್ದು RFSA ಅಂದರೆ ರಷ್ಯನ್ ಫೆಡರಲ್ ಸ್ಪೇಸ್ ಏಜೆನ್ಸಿ. ನೆಕ್ಸ್ಟ್ ಯುರೋಪ್ ಒಕ್ಕೂಟದ ಉಪಗ್ರಹ ಉಡಾವಣಾ ಸಂಸ್ಥೆ ಯುರೋಪ್ ಸ್ಪೇಸ್ ಏಜೆನ್ಸಿ. ನೆಕ್ಸ್ಟ್ ಜಪಾನ್ನ ಉಪಗ್ರಹ ಉಡಾವಣಾ ಸಂಸ್ಥೆ ಹೆಸರು ಜಾಕ್ಸಾ ಅಂದರೆ ಜಪಾನ್ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ ಅಂತ. ಇವುಗಳ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ, ಸೊ ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಭಾರತೀಯ ಸಂವಿಧಾನವು ರಾಷ್ಟ್ರಗೀತೆಯನ್ನು ಯಾವಾಗ ಅಳವಡಿಸಿಕೊಂಡಿತು? ಆಪ್ಷನ್ ಎ 31 ಜನವರಿ 1947, ಆಪ್ಷನ್ ಬಿ 26 ಜನವರಿ 1950, ಆಪ್ಷನ್ ಸಿ 24 ಜನವರಿ 1950, ಆಪ್ಷನ್ ಡಿ 15 ಆಗಸ್ಟ್ 1947. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ 24 ಜನವರಿ 1950. ನೋಡಿ, ರಾಷ್ಟ್ರಗೀತೆಯ ಬಗ್ಗೆ ತಿಳಿಯೋಣ. ಭಾರತದ ರಾಷ್ಟ್ರಗೀತೆ ಜನಗಣಮನ. ಈ ರಾಷ್ಟ್ರಗೀತೆಯನ್ನು ಬರೆದವರು ರವೀಂದ್ರನಾಥ ಠಾಗೂರ್ ಅವರು ರಾಷ್ಟ್ರಗೀತೆಯನ್ನು ಸಂಸ್ಕೃತ ಮತ್ತು ಬಂಗಾಳಿ ಮಿಶ್ರಿತ ಭಾಷೆಯಲ್ಲಿ ಬರೀತಾರೆ. ಈ ರಾಷ್ಟ್ರಗೀತೆಯನ್ನು ನಮ್ಮ ಭಾರತ ಸಂವಿಧಾನವು 1950 ಜನವರಿ 24ರಂದು ಅಳವಡಿಕೆ ಮಾಡಿಕೊಳ್ಳುತ್ತೆ. ಈ ರಾಷ್ಟ್ರಗೀತೆಯನ್ನು ಪ್ರಥಮ ಬಾರಿಗೆ 1911 ಡಿಸೆಂಬರ್ 27ರಂದು ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಸರಳಾದೇವಿಯವರು ಹಾಡುತ್ತಾರೆ. ಭಾರತದ ರಾಷ್ಟ್ರೀಯ ಗೀತೆಯಲ್ಲಿ ಒಟ್ಟು 13 ಸಾಲುಗಳಿವೆ. ರಾಷ್ಟ್ರೀಯ ಗೀತೆಯನ್ನು ಹಾಡಲು ತೆಗೆದುಕೊಳ್ಳುವ ಸಮಯ 52 ಸೆಕೆಂಡ್ಗಳು. ಹಾಗೂ ರಾಷ್ಟ್ರಗೀತೆಯನ್ನು ಆಂಗ್ಲ ಭಾಷೆಗೆ ಅನುವಾದ ಮಾಡಿದವರು ಮಾರ್ಗರೆಟ್ ಕಸಿನ್. ಇವುಗಳನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಕಕ್ರಪರ ಪರಮಾಣು ಸ್ಥಾವರ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಮಧ್ಯಪ್ರದೇಶ್, ಆಪ್ಷನ್ ಬಿ ಛತ್ತೀಸ್ಗಢ, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ಆಂಧ್ರ ಪ್ರದೇಶ್. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ ಗುಜರಾತ್. ಭಾರತದ ಪರಮಾಣು ವಿದ್ಯುತ್ ಕೇಂದ್ರಗಳು: ತಾರಾಪುರ ಮಹಾರಾಷ್ಟ್ರದ ಥಾಣೆಯಲ್ಲಿದೆ, ರಾಣಾ ಪ್ರತಾಪ ಸಾಗರ ರಾಜಸ್ಥಾನದ ಕೋಟಾದಲ್ಲಿದೆ, ಕಲ್ಪಕಂ ತಮಿಳುನಾಡಿನ ಚೆನ್ನೈನಲ್ಲಿದೆ, ನರೋರಾ ಉತ್ತರ ಪ್ರದೇಶದ ಬುಲಂದ್ಶಹರ್ನಲ್ಲಿದೆ. ನೆಕ್ಸ್ಟ್ ಕಕ್ರಪಾರ ಗುಜರಾತಿನ ಸೂರತ್ನಲ್ಲಿದೆ, ಕೈಗಾ ಕರ್ನಾಟಕದ ಕಾರವಾರದಲ್ಲಿದೆ, ಕೂಡುಕುಳಂ ತಮಿಳುನಾಡಿನಲ್ಲಿದೆ. ಇದಿಷ್ಟು ನಮ್ಮ ಭಾರತದಲ್ಲಿರುವ ಪರಮಾಣು ವಿದ್ಯುತ್ ಕೇಂದ್ರಗಳು. ಇವುಗಳ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಪ್ರಕ್ರಿಯೆಯಿಂದ ಭಾರತದ ಪ್ರಧಾನಮಂತ್ರಿಯನ್ನಾಗಿ ಮಾಡಲಾಗುತ್ತದೆ? ಆಪ್ಷನ್ ಎ ಚುನಾವಣೆ, ಆಪ್ಷನ್ ಬಿ ನೇಮಕಾತಿ, ಆಪ್ಷನ್ ಸಿ ನಾಮನಿರ್ದೇಶನ, ಆಪ್ಷನ್ ಡಿ ಆಯ್ಕೆ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ ನೇಮಕಾತಿ. ನೋಡಿ, PM ಅಂದರೆ ಪ್ರಧಾನಮಂತ್ರಿ ಬಗ್ಗೆ ನೋಡೋದಾದರೆ, ಪ್ರಧಾನಮಂತ್ರಿಗಳು ನೈಜ ಕಾರ್ಯಾಂಗಿಯ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾರೆ. ಭಾರತ ಸಂವಿಧಾನದ 74 ಸಬ್ ಕ್ಲಾಸ್ 1ನೇ ವಿಧಿ ಪ್ರಕಾರ ಭಾರತಕ್ಕೆ ಒಬ್ಬ ಪ್ರಧಾನಮಂತ್ರಿ ಇರಬೇಕು ಮತ್ತು ರಾಷ್ಟ್ರಪತಿಗೆ ಸಹಾಯ ಮಾಡಲು ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಒಂದು ಮಂತ್ರಿಮಂಡಲ ಇರಬೇಕು ಅಂತ 74 ಸಬ್ ಕ್ಲಾಸ್ 1ನೇ ವಿಧಿ ತಿಳಿಸುತ್ತೆ. ನೆಕ್ಸ್ಟ್ ಸಂವಿಧಾನದ 75ನೇ ವಿಧಿ ಪ್ರಧಾನಮಂತ್ರಿ ನೇಮಕ ಬಗ್ಗೆ ತಿಳಿಸುತ್ತೆ. ಚುನಾವಣೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕನನ್ನು ರಾಷ್ಟ್ರಪತಿಯವರು ಪ್ರಧಾನಮಂತ್ರಿಯಾಗಿ ನೇಮಕ ಮಾಡ್ತಾರೆ. ನೀವು ನೋಡಿರ್ಬೋದು, MP ಎಲೆಕ್ಷನ್ನಲ್ಲಿ ಒಂದು ಪಕ್ಷದ MLAಗೆ ನಾವು ವೋಟನ್ನು ಹಾಕ್ತೀವಿ. ಆ ಪಕ್ಷಕ್ಕೆ ಬಹುಮತ ಬಂದರೆ ಆ ಪಕ್ಷದ ಪ್ರಮುಖ ನಾಯಕನನ್ನು ಪ್ರಧಾನಮಂತ್ರಿಯಾಗಿ ನೇಮಕ ಮಾಡಲಾಗುತ್ತೆ. ಸೊ ಇಲ್ಲಿ ಚುನಾವಣೆ ಮೂಲಕ ಪ್ರಧಾನಮಂತ್ರಿ ಆಗೋದಿಲ್ಲ, ರಾಷ್ಟ್ರಪತಿಯವರ ನೇಮಕಾತಿ ಮೂಲಕ ಪ್ರಧಾನಮಂತ್ರಿ ಆಗ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 5ನೇ ಪ್ರಶ್ನೆ, 2018ರ ಹುಲಿ ಗಣತಿಯ ಪ್ರಕಾರ ಹೆಚ್ಚು ಹುಲಿಗಳನ್ನು ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ ಎ ಮಧ್ಯಪ್ರದೇಶ್,
ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ತಮಿಳುನಾಡು. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎ ಮಧ್ಯಪ್ರದೇಶ್. ನೋಡಿ, ಹುಲಿಗಣತಿ ಬಗ್ಗೆ ನೋಡೋದಾದರೆ ಪ್ರತಿ ವರ್ಷ ಜುಲೈ 29ರಂದು ಅಂತಾರಾಷ್ಟ್ರೀಯ ಹುಲಿ ದಿನ ಎಂದು ಆಚರಣೆ ಮಾಡಲಾಗುತ್ತೆ. ನಮ್ಮ ಭಾರತದಲ್ಲಿ 2016ರಿಂದ ಪ್ರತಿ 4 ವರ್ಷಕ್ಕೊಮ್ಮೆ ಹುಲಿಗಣತಿ ಕಾರ್ಯವನ್ನು ಮಾಡಲಾಗುತ್ತೆ. ಇಲ್ಲಿವರೆಗೂ ಒಟ್ಟು 4 ಬಾರಿ ಹುಲಿಗಣತಿಯನ್ನು ನಡೆಸಲಾಗಿದೆ. ಅದರಲ್ಲಿ 2018ರ ಹುಲಿಗಣತಿಯ ಪ್ರಕಾರ ಭಾರತದ ವಿವಿಧ ರಾಜ್ಯಗಳಲ್ಲಿ ಹುಲಿಗಳ ಸಂಖ್ಯೆ. ಮೊದಲನೇದಾಗಿ ಮಧ್ಯಪ್ರದೇಶ್ 526 ಹುಲಿಗಳಿವೆ. ಎರಡನೇದು ಕರ್ನಾಟಕ 524 ಹುಲಿಗಳಿವೆ. ಮೂರನೇದು ಉತ್ತರಾಖಂಡ್ 442 ಹುಲಿಗಳಿವೆ. ನೆಕ್ಸ್ಟ್ ಮಹಾರಾಷ್ಟ್ರ 312 ಹುಲಿಗಳಿವೆ. ತಮಿಳುನಾಡು 264 ಹುಲಿಗಳಿವೆ. ಅಸ್ಸಾಂ 190 ಹುಲಿಗಳು. ಕೇರಳ 190, ಉತ್ತರ ಪ್ರದೇಶ್ 173 ಹುಲಿಗಳನ್ನು ಹೊಂದಿವೆ. ಒಟ್ಟಾರೆಯಾಗಿ 2011ರ ಹುಲಿಗಣತಿಯ ಪ್ರಕಾರ ಭಾರತದಲ್ಲಿರುವ ಹುಲಿಗಳ ಸಂಖ್ಯೆ 2967 ಹುಲಿಗಳಿವೆ. ಇವುಗಳ ಮೇಲೂ ಎಕ್ಸಾಮಲ್ಲಿ ಕ್ವಶನ್ ಆಗಿ ಕೇಳ್ತಿರ್ತಾರೆ, ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಹುಮಾಯೂನ್ ಸಮಾಧಿ ಎಲ್ಲಿದೆ? ಆಪ್ಷನ್ ಎ ದೆಹಲಿ, ಆಪ್ಷನ್ ಬಿ ಕೋಲ್ಕತ್ತಾ, ಆಪ್ಷನ್ ಸಿ ಆಗ್ರಾ, ಆಪ್ಷನ್ ಡಿ ಗುಜರಾತ್. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎ ದೆಹಲಿ. ನೋಡಿ, ಮೊಘಲರ ಪ್ರಮುಖ ಅರಸರು ಮತ್ತು ಅವರ ಸಮಾಧಿ ಸ್ಥಳಗಳು. ಮೊದಲನೇದು ಬಾಬರ್. ಬಾಬರ್ನ ಸಮಾಧಿ ಇರುವ ಸ್ಥಳ ಅಫ್ಘಾನಿಸ್ತಾನ್. ಎರಡನೇದು ಹುಮಾಯೂನ್ನ ಸಮಾಧಿ ಇರುವ ಸ್ಥಳ ದೆಹಲಿ. ಮೂರನೇದು ಅಕ್ಬರ್. ಅಕ್ಬರನ ಸಮಾಧಿ ಇರುವ ಸ್ಥಳ ಉತ್ತರ ಪ್ರದೇಶ್. ನಾಲ್ಕನೇದು ಜಹಾಂಗೀರನ ಸಮಾಧಿ ಇರುವ ಸ್ಥಳ ಪಾಕಿಸ್ತಾನದ ಲಾಹೋರ್. ನೆಕ್ಸ್ಟ್ ಶಹಜಾನ್ನ ಸಮಾಧಿ ಇರೋದು ಆಗ್ರಾದಲ್ಲಿ. ನೆಕ್ಸ್ಟ್ ಔರಂಗಜೇಬನ ಸಮಾಧಿ ಇರೋದು ಹೈದರಾಬಾದ್ನಲ್ಲಿ. ಈ RPF ಮತ್ತು SSC ಎಕ್ಸಾಮ್ಗಳಲ್ಲಿ ಅತಿ ಹೆಚ್ಚಾಗಿ ಮೊಘಲರ ಬಗ್ಗೆ ಕೇಳಲಾಗುತ್ತೆ, ಸೊ ಮೊಘಲರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಹಾಲಿನಲ್ಲಿರುವ ಆಮ್ಲ ಯಾವುದು? ಆಪ್ಷನ್ ಎ ಸಿಟ್ರಿಕ್ ಆಮ್ಲ, ಆಪ್ಷನ್ ಬಿ ಲ್ಯಾಕ್ಟಿಕ್ ಆಮ್ಲ, ಆಪ್ಷನ್ ಸಿ ಗ್ಲುಟಾಮಿಕ್ ಆಮ್ಲ, ಆಪ್ಷನ್ ಡಿ ಪೋಲಿಕ್ ಆಮ್ಲ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ ಲ್ಯಾಕ್ಟಿಕ್ ಆಮ್ಲ. ನೋಡಿ, ಪದಾರ್ಥಗಳು ಮತ್ತು ಅವುಗಳಲ್ಲಿರುವ ಆಮ್ಲಗಳನ್ನು ಕೊಟ್ಟಿದ್ದೀನಿ. ಲಿಂಬೆಹಣ್ಣಿನಲ್ಲಿ ಸಿಟ್ರಿಕ್ ಆಮ್ಲ, ಹುಣಸೆ ಹಣ್ಣಿನಲ್ಲಿ ಟಾರ್ಟಾರಿಕ್ ಆಮ್ಲ, ಕಿತ್ತಳೆ ಹಣ್ಣಿನಲ್ಲಿ ಅಸ್ಕಾರ್ಬಿಕ್ ಆಮ್ಲ, ಮಾವು ಮತ್ತು ಟೊಮ್ಯಾಟೊ ಅಲ್ಲಿ ಆಸ್ಕಾಲಿಕ್ ಆಮ್ಲ, ಗೋಧಿಯಲ್ಲಿ ಗ್ಲುಟಮಿಕ್ ಆಮ್ಲ, ಹಾಲಿನಲ್ಲಿ ಲ್ಯಾಕ್ಟಿಕ್ ಆಮ್ಲ, ಟೀ ಪುಡಿ ಮತ್ತು ವೈನ್ನಲ್ಲಿ ಟಾನಿಕ್ ಆಮ್ಲ, ಪಾಲಕ್ ಸೊಪ್ಪಿನಲ್ಲಿ ಪೋಲಿಕ್ ಆಮ್ಲ, ಇರುವೆಯಲ್ಲಿ ಫಾರ್ಮಿಕ್ ಆಮ್ಲ, ಬೆಣ್ಣೆಯಲ್ಲಿ ಬ್ಯೂಟರಿಕ್ ಆಮ್ಲ, ಮಣ್ಣಿನಲ್ಲಿ ಹ್ಯೂಮಿಕ್ ಆಮ್ಲ. ಇದು ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ಹಸಿರುಮನೆ ಅನಿಲವಲ್ಲ? ಆಪ್ಷನ್ ಎ ಕ್ಲೋರೋಫ್ಲೋರೋಕಾರ್ಬನ್ಗಳು, ಆಪ್ಷನ್ ಬಿ ಸಾರಜನಕ, ಆಪ್ಷನ್ ಸಿ ಇಂಗಾಲದ ಡೈಆಕ್ಸೈಡ್, ಆಪ್ಷನ್ ಡಿ ಕಾರ್ಬನ್ ಮೊನಾಕ್ಸೈಡ್. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ ಸಾರಜನಕ, ನೈಟ್ರೋಜನ್. ಹಸಿರುಮನೆ ಅನಿಲಗಳು ಯಾವ್ಯಾವುದು ಅಂದರೆ ಇಂಗಾಲದ ಡೈಆಕ್ಸೈಡ್, ಮೀಥೇನ್, ನೈಟ್ರೋಜನ್ ಆಕ್ಸೈಡ್, ಕ್ಲೋರೋಫ್ಲೋರೋಕಾರ್ಬನ್, ನೀರಾವಿ, ಸಲ್ಫರ್ ಹೆಕ್ಸಾಫ್ಲೋರೈಡ್, ಕಾರ್ಬನ್ ಮೊನಾಕ್ಸೈಡ್. ಈ ಹಸಿರುಮನೆ ಅನಿಲಗಳು ಜಾಗತಿಕ ತಾಪಮಾನ ಹೆಚ್ಚಳಕ್ಕೆ ಕಾರಣವಾಗುತ್ತೆ. ಅದು ಹೇಗಂತ ಒಂದು ಚಿತ್ರದ ಮೂಲಕ ತಿಳಿಯೋಣ. ನೋಡಿ, ಸೂರ್ಯನಿಂದ ಬರುವಂಥ ಅವಗೆಂಪು ಕಿರಣಗಳು ಭೂಮಿಗೆ ಬಿದ್ದು ಮತ್ತೆ ಪುನಃ ವಾಪಸ್ ಹೋಗಬೇಕು. ಆದರೆ ಇಲ್ಲಿ ವಾತಾವರಣದಲ್ಲಿ ಹಸಿರುಮನೆ ಅನಿಲಗಳು ಇರೋ ಕಾರಣ ಸೂರ್ಯನಿಂದ ಬಂದಂಥ ಅವಗೆಂಪು ಕಿರಣಗಳು ವಾಪಸ್ ಹೋಗದೆ ಮತ್ತೆ ಭೂಮಿ ಕಡೆಗೆ ಬರುತ್ತೆ. ಆಗ ಜಾಗತಿಕ ತಾಪಮಾನ ಹೆಚ್ಚಾಗುತ್ತೆ. ಸೊ ಈ ರೀತಿ ಗ್ರೀನ್ ಹೌಸ್ ಗ್ಯಾಸಸ್ಗಳು ಜಾಗತಿಕ ತಾಪಮಾನ ಹೆಚ್ಚಳಕ್ಕೆ ಕಾರಣವಾಗುತ್ತೆ. ಹಾಗೆ ಇಲ್ಲಿ ನೋಟ್ ಮಾಡ್ಕೊಳ್ಳೋ ಪಾಯಿಂಟ್ ಏನಂದರೆ, ಜಾಗತಿಕ ತಾಪಮಾನ ಏರಿಕೆಗೆ ಕಾರಣವಾಗುವ ಸೂರ್ಯನ ವಿಕಿರಣ ಯಾವುದು ಅಂತ ಕೇಳಿದ್ರೆ ಅವಗೆಂಪು ವಿಕಿರಣಗಳು ನಿಮ್ಮ ಆನ್ಸರ್ ಆಗಿರಬೇಕು. ನೆಕ್ಸ್ಟ್ ಪ್ರಶ್ನೆ, ರಕ್ತ ಹೆಪ್ಪುಗಟ್ಟಲು ಯಾವ ವಿಟಮಿನ್ ಅಗತ್ಯವಿದೆ? ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಇ, ವಿಟಮಿನ್ ಕೆ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಡಿ ವಿಟಮಿನ್ ಕೆ. ನೋಡಿ, ಇಲ್ಲಿ ವಿಟಮಿನ್ಗಳು ಮತ್ತು ಅವುಗಳ ನ್ಯೂನತೆಯಿಂದ ಬರುವ ಕಾಯಿಲೆಗಳನ್ನು ಕೊಟ್ಟಿದ್ದೀನಿ, ಸರಿಯಾಗಿ ನೋಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ಗಳಿವು. ವಿಟಮಿನ್ ಎ ಕೊರತೆಯಿಂದ ಇರುಳು ಗುರುಡುತನ ಮತ್ತು ಚರ್ಮದ ಕಾಯಿಲೆ ಬರುತ್ತೆ. ವಿಟಮಿನ್ B1 ಬೇರೆ ಬೇರೆ ಕಾಯಿಲೆ ಬರುತ್ತೆ. ವಿಟಮಿನ್ B2 ಕೊರತೆಯಿಂದ ಫೋಟೋಫೋಬಿಯಾ ಕಾಯಿಲೆ ಬರುತ್ತೆ. ವಿಟಮಿನ್ B3 ಪೊಲಗರ ಕಾಯಿಲೆ ಬರುತ್ತೆ. ವಿಟಮಿನ್ B5 ಚರ್ಮದ ವ್ಯಾಧಿ ಬರುತ್ತೆ.
ವಿಟಮಿನ್ B6 ಕೊರತೆಯಿಂದ ಥರ್ಮಟೈಟಿಸ್ ಮತ್ತು ಡಿಮೇಷಿಯಸ್ ಕಾಯಿಲೆ ಬರುತ್ತೆ. ವಿಟಮಿನ್ B7 ಕೊರತೆಯಿಂದ ತಲೆ ಬೋಳಾಗುತ್ತದೆ. ವಿಟಮಿನ್ B9 ಕೊರತೆಯಿಂದ ರಕ್ತಹೀನತೆ ಮತ್ತು ಕುಂಠಿತ ಬೆಳವಣಿಗೆ ಆಗುತ್ತೆ. ವಿಟಮಿನ್ B12 ಇಂದ ರಕ್ತಹೀನತೆ ಕಾಯಿಲೆ ಬರುತ್ತೆ. ವಿಟಮಿನ್ C ಕೊರತೆಯಿಂದ ಸ್ಕರ್ವಿ ಕಾಯಿಲೆ ಬರುತ್ತೆ. ವಿಟಮಿನ್ D ಕೊರತೆಯಿಂದ ರಿಟಿಕ್ಸ್, ಇದು ಮಕ್ಕಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ವಿಟಮಿನ್ E ಇಂದ ಸ್ನಾಯು ಕ್ಷೀಣಕ್ಕೆ ಮತ್ತು ಬಂಜೆತನ ಉಂಟಾಗುತ್ತೆ. ವಿಟಮಿನ್ K ಕೊರತೆಯಿಂದ ರಕ್ತ ಹೆಪ್ಪುಗಟ್ಟುವುದು ನಿಧಾನವಾಗುತ್ತೆ. ಅದು ನಿಧಾನವಾದಾಗ ಗಾಯದಿಂದ ಅಧಿಕ ರಕ್ತಸ್ರಾವ ಉಂಟಾಗುತ್ತೆ. ಇದಿಷ್ಟು ವಿಟಮಿನ್ಗಳ ಕೊರತೆಯಿಂದ ಬರುವಂಥ ರೋಗಗಳು. ಸರಿಯಾಗಿ ನೆನಪಿಟ್ಕೊಳ್ಳಿ, ತುಂಬ ಎಕ್ಸಾಮಲ್ಲಿ ಇದಕ್ಕೆ ಕೇಳಿದ್ದಾರೆ. ಹಾಗೆ ಕೆಳಗಿನ ಪಾಯಿಂಟ್ಗಳನ್ನು ನೋಡೋಣ. ದೇಹದಲ್ಲಿ ಉತ್ಪತ್ತಿಯಾಗುವ ಜೀವಸತ್ವಗಳು, ಅಂದರೆ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವ ವಿಟಮಿನ್ಗಳು ಯಾವುದಂದರೆ ವಿಟಮಿನ್ B, ವಿಟಮಿನ್ D, ವಿಟಮಿನ್ K. ನೀರಿನಲ್ಲಿ ಕರಗುವ ಜೀವಸತ್ವಗಳು ವಿಟಮಿನ್ B ಮತ್ತು C. ಕೊಬ್ಬಿನಲ್ಲಿ ಕರಗುವ ಜೀವಸತ್ವಗಳು A, D, E, K. ಇದನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ, ಇದನ್ನು ತುಂಬ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇದಿಷ್ಟು ಈ 9ನೇ ವಿಡಿಯೋದ ಕ್ವಶನ್ಗಳು. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇಲ್ಲಿವರೆಗೂ ಮಾಡಿದ ಎಲ್ಲ ವಿಡಿಯೋಗಳ PDF ನಾನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಪ್ರೊವೈಡ್ ಮಾಡ್ತೀನಿ. ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಜಾಯ್ನ್ ಆಗಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.